वन्दे मातरम् श्यामलां सरलां सुस्मिता भूषिता धरणी धरणी मातरम् वन्दे मातरम् वन्दे मातरम्। ಈಗ ರಾಷ್ಟ್ರ ಹಗೂಡಿದಲ್ಲಿ ಗಣ್ಯರು ಪುಷ್ಪಾರ್ಚನೆಯನ್ನು ನೆರವೇರಿಸ್ತಾ ಇದ್ದಾರೆ. ಗೀತೆ ದಯವಿಟ್ಟು ಎಲ್ಲರೂ ಇದ್ದು ಗೌರವವನ್ನು ಸಲ್ಲಿಸಬೇಕಾದ ಪ್ರಾರ್ಥನೆ. ಸರ್ ಏನು ಮಾಡ್ತಿದ್ದೆ ನಾವಿಲ್ಲಿ? ಈಗ ಸನ್ಮಾನ್ಯ ಸಚಿವರಿಂದ ಪುಷ್ಪಾರ್ಚನೆ ರಾಷ್ಟ್ರಪಿತ ಮಹಾನೆ ಇದೀಗ ನೆರವೇರ್ತಾ ಇದೆ. ಇದು 80ನೆಯ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಶುಭ ಸಂದರ್ಭ. ಎಲ್ಲ ಸೇನಾನಿಗಳನ್ನ ಭಕ್ತಿಪೂರ್ವಕವಾಗಿ ನೆನಪಿಸಿಕೊಂಡು ಪುಷ್ಪಾರ್ಚನೆ ನೆರವೇರಿದೆ. ಇದೀಗ ಕವಾಯತಿನ ಪ್ರಧಾನ ದಂಡನಾಯಕರಾದ ಶ್ರೀಯುತ ಎಸ್.ಟಿ. ಸಾಸನೂರು RPA ರವರು ಕಿಂಗ್ ಪವರ್ ಎಂಬ ಅರಸುತ್ತಿದ್ದಾರೆ. ರಾಷ್ಟ್ರೀಯ ದಿನದ ಈ ಶುಭ ಗಳಿಗೆ ಎಂದಿನಂತೆ ಸಾಂಪ್ರದಾಯಿಕ ಕಾರ್ಯಕ್ರಮಗಳಿಂದ ಮುಂದುವರಿತಾ ಇದೆ. ಮೈಸೂರು ಜಿಲ್ಲೆಯ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯರವರು ಪೊಲೀಸ್ ಪ್ರಧಾನಾಧಿಪತಿಗಳು ಹಾಗೂ ಅಶ್ವಾರೋಹಿ ದಳದ ಬೆಂಗಾವಲಿನೊಂದಿಗೆ ಇದೀಗ ತೆರೆದ ವಾಹನದಲ್ಲಿ ತಂಡಗಳ ಪರಿವೀಕ್ಷಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಮೊದಲಿಗೆ ಅಶ್ವಾರೋಹಿ ದಳ ನಾಯಕತ್ವ ರಮೇಶ್ ರಾವ್ ಗಾಡ್ಗೆ RSI. ಹಿಂಬದಿಯ ಸಾಲಿನಲ್ಲಿ ಅಗ್ನಿಶಾಮಕ ದಳ ಮಹೇಶ್ ಬುದಿಗೌಡ ಅವರ ನೇತೃತ್ವದಲ್ಲಿ. ಎರಡನೆಯ ತಂಡ KSRP 5th ಬೆಟಾಲಿಯನ್ ನಾಯಕತ್ವ ಅಜಿತ್ ಕುಮಾರ್ ಬೆಳಗಿ RSI. NCC ಭೂಸೇನೆ ಸೀನಿಯರ್ ಅಂಡರ್ ಆಫೀಸರ್ ಧ್ರುವೇಶ್ BS. ನಗರ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಪರಶುರಾಮ್ ಕಾಂಬಳೆ RSI. NCC ನೌಕಾದಳ ಅಮರ್ ಸಿಯು PO ಕೆಡೆಟ್. ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಮಹದೇವ ಐದೋಟಿ RSI. NCC ವಾಯುದಳದ ಸಾರಥ್ಯ ಕೆಡೆಟ್ ವಾರೆಂಟ್ ಆಫೀಸರ್ ನಿವೇಶ್ ನಾರಾಯಣ. ದೇವರಾಜ ವಿಭಾಗ ನಾಯಕತ್ವ ನಿತ್ಯಾನಂದ PSI. ಪೊಲೀಸ್ ಪಬ್ಲಿಕ್ ಶಾಲೆ SARS ತಂಡ ವೈಭವ್ NM. KR ವಿಭಾಗ ನಾಯಕತ್ವ ಲಕ್ಕಪ್ಪ ಕುಕ್ಕಡಿ PSI. ಜವಾಹರ ನವೋದಯ ವಿದ್ಯಾಲಯ SARS ಸೋಹನ್ M ಸ್ವಾಮಿ. ಬ್ಯಾಂಡ್ ತಂಡದವರು ಮುಖ್ಯ ಅತಿಥಿಗಳಿಗೆ ಗೌರವವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. NR ವಿಭಾಗ ನಾಯಕತ್ವ ನಾರಾಯಣ್ PSI. ಭಾರತ ಸೇವಾದಳ ಬಾಲಕರ ತಂಡದ ನಾಯಕ ಹೇಮಂತ್ ಕುಮಾರ್.
ವಿಜಯನಗರ ವಿಭಾಗ ನಾಯಕತ್ವ ಜೈಕೀರ್ತಿ ಪಿಎಸ್ಐ. ಭಾರತ ಸೇನಾ ನಾಯಕಿ ಸಿಂಚನ ಆರ್. ಮಹಿಳಾ ವಿಭಾಗ ನಾಯಕತ್ವ ಲತಾ ಎಸ್ಎಸ್ ಪಿಎಸ್ಐ. ವಿಶೇಷವಾಗಿ ಮೈಸೂರು ಮಹಾನಗರ ಪಾಲಿಕೆಯ ಸ್ವಚ್ಛತೆಯ ಕಾರ್ಮಿಕರು, ಹೆಮ್ಮೆಯ ಕಾರ್ಮಿಕರು ಇದೀಗ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಗೃಹ ಸಲ್ಲಿಸುತ್ತಾರೆ. ರಕ್ಷಕ ದಳ ನಾಯಕತ್ವ ಮಧುಸೂದನ್ ಪಿಎಲ್ಸಿ. ಕೊನೆಯದಾಗಿ ಕೆಎಸ್ಆರ್ಪಿ 5th ಬೆಟಾಲಿಯನ್ ನಾಯಕತ್ವ ಸಂಜಯ್ ಕವಡೆ ಆರ್ಎಸ್ಐ. ಸನ್ಮಾನ್ಯ ಸಚಿವರು ತೆರೆದ ವಾಹನದಲ್ಲಿ ತಂಡಗಳ ಪರಿವೀಕ್ಷಣೆಯನ್ನು ಮುಗಿಸಿ ಇದೀಗ ಮತ್ತೆ ವೇದಿಕೆ ಹತ್ತಿರ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನ ಸಮಾರಂಭ ದೆಹಲಿಯಲ್ಲಿ ನಡೆದಿದೆ. ಪ್ರಧಾನಮಂತ್ರಿಗಳು ಐತಿಹಾಸಿಕ ತ್ರಿವರ್ಣ ಧ್ವಜವನ್ನು ಆರೋಹಣ ಮಾಡಿ ರಾಷ್ಟ್ರವನ್ನು ಉದ್ದೇಶಿಸಿ ಸಂದೇಶವನ್ನು ನೀಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ರಾಷ್ಟ್ರದ ಜನತೆಗೆ ಶುಭ ಸಂದೇಶವನ್ನು ನೀಡಿದ್ದಾರೆ. ಎಲ್ಲ ಜಿಲ್ಲೆಗಳ ಉಸ್ತುವಾರಿ ಸಚಿವರುಗಳು ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ರಾಜ್ಯ ಸರ್ಕಾರದ ಪರವಾಗಿ ಶುಭ ಸಂದೇಶವನ್ನು ನೀಡುವುದು ವಾಡಿಕೆ. ಮುಖ್ಯ ಅತಿಥಿಗಳು ತುಕಡಿಗಳ ಪರಿವೀಕ್ಷಣೆಯನ್ನ ಮುಗಿಸಿ ವೇದಿಕೆಯತ್ತ ಮರಳುತ್ತಿದ್ದಾರೆ. ತದನಂತರ ಪರೇಡ್